ಮತ್ತಷ್ಟು ಕಾಲರ್ಸ್ ಜೊತೆ ಮಾತಾಡೋಣ. ಆದರೆ ಅದಕ್ಕೂ ಮುನ್ನ ಶಾಸ್ತ್ರಿಗಳೇ, ಮೊದಲ 3 ರಾಶಿಯ ಫಲಾಫಲ ಹೇಗಿದೆ ಈ ವಾರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ನೋಡೋಣ. ಶುಕ್ರನ ಸಂಚಾರದ ಸಮೇತವಾಗಿ ನೋಡ್ತಾ ಹೋಗೋಣ. ಈ ವಾರದಲ್ಲಿ ಶುಕ್ರನ ಸಂಚಾರವನ್ನು ಕಾಣ್ತೀವಿ. ಚಂದ್ರನನ್ನು ಗಮನಿಸ್ಕೊಂಡು ನೋಡ್ತಾ ಹೋಗೋಣ. ವಾರದ ಆದಿಯಲ್ಲಿ ಕುಟುಂಬದಲ್ಲಿ ಸಂತಸ, ಸ್ತ್ರೀಯರಿಗೆ ಧನಲಾಭ, ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಸ್ನೇಹಿತರು ಬಂಧುಗಳ ಸ್ವಲ್ಪ ತೊಂದರೆಯನ್ನು ಕಾಣುವ ಸಾಧ್ಯತೆ ಇದೆ. ಮುಖ್ಯವಾಗಿ ನೀರಿನ ತೊಡಕುಗಳು, ನೀರಿನಿಂದ ಏನು ಪ್ರಮಾದಗಳು, ಯಾವುದೋ ಕ್ಷೇತ್ರಕ್ಕೆ ಹೋಗಿರ್ತೀರ, ಇನ್ಯಾವುದೋ ನದಿ ತೀರ, ಮತ್ತೊಂದು ತಟಾಕ, ಅಂಥ ಕಡೆ ಸ್ವಲ್ಪ ಹುಷಾರಾಗಿರಿ. ಈಗ ರಜಾ ಬಂದುಬಿಟ್ರೆ ಎಲ್ಲ ಟ್ರಿಪ್ಪು ಮತ್ತೊಂದು ಮಗದೊಂದು ನೋಡಿ ಹೇಗಿದೆ. ಜಲಕ್ಷೇತ್ರದಲ್ಲಿ ಮಾಂದ್ಯವುದಿ ಆದರೆ ನೀರಿನ ತೊಂದರೆಗಳು, ಯಾವುದೋ ಬೀಚ್ಗೋ ಮತ್ತೊಂದು ಹೋಗಿ ಅಲ್ಲಿ ಪ್ರಮಾದ ಮಾಡಿಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹುಷಾರಾಗಿರಿ. ಈ ವಾರದ ಆದಿಯಲ್ಲಿ ಪ್ರಯಾಣದಲ್ಲಿ ಬಹಳ ಎಚ್ಚರ ವಹಿಸಿ. ಸ್ನೇಹಿತರು ಬಂಧುಗಳ ವಿಚಾರದಲ್ಲೂ ಅಷ್ಟೇ, ಅವ್ರ ಜೊತೆಗೆ ಹೋಗಿರ್ತೀರ ಪ್ರಯಾಣಕ್ಕೆ, ಅಲ್ಲೇ ತೆಗೆದು ಹೋಗ್ಬಿಡುತ್ತೆ. ಇನ್ನು ದಾರಿ ಮಧ್ಯದಲ್ಲೇ ಶುರುವಾಗ್ಬಿಡುತ್ತೆ ತಗಾದೆಗಳು. ಹೀಗಾಗಿ ಒಂದು ಚೌಕಟ್ಟು, ಒಂದು ಫ್ರೇಮ್ ಅಂತ ಕರೀತಾರಲ್ಲ, ಆ ಫ್ರೇಮ್ ಬೇಕಾಗುತ್ತೆ. ಎಷ್ಟು ಅವರು ಹತ್ತಿರ ಇದ್ದಾರೆ, ಎಷ್ಟರ ಮಟ್ಟಿಗೆ ನಾವು ಜಗಳ ಆಡಬಹುದು, ಜಗಳ ಅತಿಶಯವಾದರೂ ಕೂಡ ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗುತ್ತಾ ಅಥವಾ ವರ್ಷಗಟ್ಟಲೆ ಎಳ್ಕೊಂಡು ಹೋಗುತ್ತಾ, ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಮೇಷರಾಶಿಯವರು ಈ ವಾರದ ಆದಿಯಲ್ಲಿ. ಇನ್ನು ಕೆಲಸ ಕಾರ್ಯಗಳದ್ದು ಅಷ್ಟೇ ಸ್ವಲ್ಪ ಪರಿಶ್ರಮದಾಯಕವಾಗಿರುತ್ತದೆ. ಇಲ್ಲಿ ವಾರದ ಅಂತ್ಯಕ್ಕೆ ಹೋಗೋಣ. ವಾರಾಂತ್ಯದಲ್ಲಿ ಧೈರ್ಯೋತ್ಸಾಹಗಳ ಫಲ ತುಂಬ ಚೆನ್ನಾಗಿದೆ. ಸುಖಿ ಜೀವನ, ದಾಂಪತ್ಯ ಸೌಖ್ಯವನ್ನು ಕಾಣ್ತೀರಾ. ವೃತ್ತಿಯಲ್ಲಿ ಅನುಕೂಲಗಳು, ಜಲಕ್ಷೇರ ಕ್ಷೇತ್ರಗಳಲ್ಲಿ ಲಾಭ ಇತ್ಯಾದಿ ಕಾಣಲಿಕ್ಕೆ. ಅಲ್ಲಿ ಗುರುಚಂದ್ರರು ಒಟ್ಟಾಗಿಬಿಡ್ತಾರೆ ಕೊನೆಯಲ್ಲಿ ತೃತೀಯದಲ್ಲಿ. ಇದೆಲ್ಲ ಒಳ್ಳೆಯ ಲಕ್ಷಣ. ಆಗ ಸಹೋದರಲ್ಲಿ ಸಹಕಾರಗಳು ಅಥವಾ ಸೇವಕರು, ಸಹಾಯಕರು ಇಂಥವರಿಂದ, ಮತ್ತು ಧೃತಿಶಕ್ತಿ, ಹೆಣ್ಣುಮಕ್ಕಳಲ್ಲಿ ಒಂದು ವಿಶಿಷ್ಟವಾದ ಒಂದು ಉತ್ಸಾಹ ಶಕ್ತಿ ಮತ್ತು ಧೈರ್ಯ, ಇವೆರಡೂ ಸೇರಿಬಿಟ್ರೆ ಒಂದು ವಿಶಿಷ್ಟ ಕಾರ್ಯಸಾಧನೆಯಾಗುತ್ತೆ ಅಂತ. ಈ ರೀತಿಯ ಒಂದು ಲಕ್ಷಣ ಮೇಷರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಕಾಣ್ತೀವಿ. ಶುಕ್ರನು ಬಂದು ಸೇರಿಬಿಡ್ತಾನೆ ಜನ್ಮದಲ್ಲಿ. ಸ್ವಲ್ಪ ಮನಸ್ಸು ಚಂಚಲವಾಗಿಬಿಡಬಹುದು. ಸ್ತ್ರೀ ಪುರುಷರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಸಾಧ್ಯತೆ ಜಾಸ್ತಿ ಇದೆ. ಹೀಗಾಗಿ ಸಪ್ತಮಾಧಿಪತಿ ಶುಕ್ರ ಒಳ್ಳೆಯದೇ, ತೊಂದರೆ ಇಲ್ಲ. ಆದರೆ ಅತಿಯಾದಲ್ಲಿ ಅಮೃತವೂ ವಿಷ ಅಂತ. ಹೀಗಾಗಿ ಅತಿಶಯವಾದ ನಂಟು, ಅತಿಶಯವಾದ ಅಂಟು ಇವೆರಡು ತೊಂದರೆ ಮಾಡುತ್ತೆ. ಆಮೇಲೆ ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಚರ್ಮ ಕಿತ್ಕೊಂಡ್ಬಿಡುತ್ತೆ. ಹೀಗಾಗಿ ಹುಷಾರು. ಪ್ರಾರ್ಥನೆ ಏನಪ್ಪ ಅಂದರೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ವಸ್ತ್ರ ಸಮರ್ಪಣೆ ಮಾಡಿ, ತುಂಬ ಸಹಾಯವಾಗುತ್ತೆ. ಇನ್ನು ವೃಷಭ ರಾಶಿಗಳು. ವೃಷಭ ರಾಶಿಯವರಿಗೆ ಸ್ತ್ರೀಯರಿಗೆ ಸಮಾಧಾನ, ಸಂಪಾದನೆಯಲ್ಲಿ ಹೆಚ್ಚಳ ಕಾಣ್ತಕ್ಕಂಥ ಸಾಧ್ಯತೆ. ವೃತ್ತಿಯಲ್ಲಿ ವಿಶೇಷ ಲಾಭ, ಅನುಕೂಲಗಳು. ಸಹೋದರರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು. ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ, ಕಿವಿ ಸಮಸ್ಯೆಗಳಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಭಯದ ವಾತಾವರಣ. ಎಲ್ಲ ಸರಿ ಇರ್ತದೆ, ಆದರೂ ಯಾಕೋ ಒಂದು ರೀತಿಯಲ್ಲಿ ಎದೆಯಲ್ಲಿ ಒಂಥರ ಡುಗು ಅಂತೀವಲ್ಲ, ಆ ಥರದ ಒಂದು ಸಂದರ್ಭ ಎದುರಾಗುತ್ತೆ ಈ ವಾರದ ಆದಿಯಲ್ಲಿ. ಅದು ನಿಮಗೆ ಬಹಳ ಮುಖ್ಯ. ನಾಳೆ ಮತ್ತು ನಾಡಿದ್ದು ಈ ರೀತಿಯ ಒಂದು ವಾತಾವರಣ ಇರ್ತದೆ. ಆದರೆ ಏನು ಹೆದರಬೇಕಾಗಿಲ್ಲ. ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ, ತುಂಬ ಚೆನ್ನಾಗಿದೆ. ಚಂದ್ರನಿಂದ ಗುರು ದ್ವಿತೀಯದಲ್ಲಿದ್ದರೆ ಇದನ್ನು ಸುನಫಾ ಯೋಗ ಅಂತ ಕರೀತಾರೆ. ಧೀಧನ ಖ್ಯಾತಿ ಮಾಂಸ ಅಂತ. ಹೀಗಾಗಿ ನಿಮಗೆ ಕೊರತೆ ಆಗೋದಿಲ್ಲ. ಎಕ್ಸಾಮ್ಸ್ ಏನಾದ್ರು ನಡೀತಾ ಇದ್ದರೆ ಏನು ಆತಂಕವಿಲ್ಲದೆ ನಿರಾಳವಾಗಿ ಬರದೆ ಅಂತಕ್ಕಂಥದ್ದು. ತಂದೆ ತಾಯಿಗಳಿಗಷ್ಟೇ ಒಂದು ಗೌರವ, ಜೊತೆಗೆ ಒಂದು ಸಮಾಧಾನ. ಮಕ್ಕಳು ಚೆನ್ನಾಗಿ ಎಕ್ಸಾಮ್ ಬರೆದಿದ್ದಾರೆ ಅಥವಾ ಇನ್ನೇನೋ ಮಕ್ಕಳ ವಿಚಾರದಲ್ಲಿ ಒಂದು ಸಮಾಧಾನ, ಕುಟುಂಬ ಸೌಖ್ಯ, ಇವುಗಳೆಲ್ಲ ಕಾಣಲಿಕ್ಕೆ ಅವಕಾಶ ಚೆನ್ನಾಗಿದೆ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ. ಈ ವಾರದ ಆದಿ ತುಂಬ ಚೆನ್ನಾಗಿದೆ. ನೀವೇ ತಂದುಕೊಳ್ಳೋ ಆತಂಕ ಅದೇನು ಅದು ತೊಂದರೆ, ಅದು ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅದಕ್ಕೆ ಹೆದರ್ಕೋಬೇಕಾಗಿಲ್ಲ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಸಹಕಾರಗಳು ಚೆನ್ನಾಗಿದೆ. ಕುಟುಂಬದಲ್ಲಿ ಸೌಕರ್ಯಗಳು ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಆರ್ಥಿಕ ಉನ್ನತಿ, ವಿದ್ಯಾಲಾಭ, ಹೆಚ್ಚಿನ ವ್ಯಯ. ಸ್ತ್ರೀಯರಿಗೆ ಸ್ವಲ್ಪ ಅಲೆದಾಟ ಇದೆ. ಕಾರಣ ಏನಪ್ಪ ಅಂದರೆ ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ವ್ಯಯದಲ್ಲಿದ್ದಾಗ ನೋಡಿ, ರಂಜನೆ ಬೇಕು ಮನಸ್ಸಿಗಿಲ್ಲ ಅಂತಲ್ಲ, ಅತಿಯಾಗಿ ತೊಂದರೆ. ನೀವು ಒಂದು ಸಿನಿಮಾ ಅಲ್ಲ, ಒಂದು ದಿನಕ್ಕೆ 3 ಸಿನಿಮಾ ನೋಡ್ಕೊಂಬಂದಿ ಅಂತ, ಅದು ಆ ರೀತಿಯ ಒಂದು ತೊಡಕಿಗೆ ಸಿಕ್ಕಾಕೊಳ್ತೀರ. ಮನರಂಜನೆಯ ಅತಿ ಆದರೆ ಅದು ಒಂಥರ ಹಿಂಸೆ. ಆ ರೀತಿಯ ಒಂದು ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ವ್ಯಯದಲ್ಲಿದ್ದಾಗ ಅತಿ ಖರ್ಚು. ಒಂದು ಬಟ್ಟೆ ತೊಗೊಳ್ಳಿಲ್ಲ, ಶಾಪಿಂಗ್ ಹೋಗಿದ್ದು ಅಷ್ಟು ಜೇಬೆಲ್ಲ ಖಾಲಿ ಮಾಡ್ಕೊಂಡು, ಕ್ರೆಡಿಟ್ ಕಾರ್ಡ್ ಎಲ್ಲ ಮುಗಿದೋಗ್ಬಿಡ್ಬೇಕು, ಆ ರೀತಿಯಲ್ಲಿ ಖಾಲಿ ಮಾಡ್ಕೊಂಬರೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಹುಷಾರು, ಗಮನ ಇರಲಿ. ವೃಷಭ ರಾಶಿಯವರಿಗೆ ವಾರದ ಅಂತ್ಯದ ವೇಳೆಗಳು ಹೆಚ್ಚಿನ ವ್ಯಯಕ್ಕೆ ಸಿಕ್ಕಾಕೊಳ್ತೀರ. ವೃತ್ತಿಯಲ್ಲೆಲ್ಲ ಚೆನ್ನಾಗಿದೆ, ತೊಂದರೆ ಇಲ್ಲ. ಕುಟುಂಬ ಸಹಕಾರವೂ ಇದೆ. ಕೊನೆಗೆ ಚಂದ್ರ ತೃತೀಯಕ್ಕೆ ಬಂದರೆ ಅಲ್ಲಿ ದ್ವಿತೀಯದಲ್ಲಿ ಒಳ್ಳೆಯ ಸುಗ್ರಾಸ ಭೋಜನವೂ ಇದೆ. ಶುಭ ಸಮಾರಂಭವೋ ಮತ್ತೊಂದೋ ಮಗದೊಂದೋ, ರಾಮನವಮಿ ಆಜುಬಾಜು ವಸ್ತುತಃ ಉಪವಾಸ. ಆದರೆ ಸಿಕ್ಕಿದ ಕಡೆ ಎಲ್ಲ ಕೋಸುಂಬರಿ ಪಾನಕ ತಿಂದು ಅದೇ ಸಮೃದ್ಧವಾಗಿಬಿಡೋ ಸಾಧ್ಯತೆ ಇದೆ. ಚೆನ್ನಾಗಿದೆ, ತೊಂದರೆ ಇಲ್ಲ. ರಾಮಸ್ಮರಣೆ ಮಾಡಿ, ಜೊತೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿ. ಈ ವಾರದಲ್ಲಿ ರಾಮಚಂದ್ರ ಸ್ಮರಣೆ, ಸೀತಾ ಸ್ಮರಣೆ, ಮಹಾಲಕ್ಷ್ಮಿ ಸ್ಮರಣೆ ಇವೆಲ್ಲ ನಿಮಗೆ ತಾರಕ ಹೇಳ್ಕೊಳ್ಳಿ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.